ಅಂತಂದ್ರೆ ಒಂದು ಹಿಡ್ಕೊಳ್ಳೇಬೇಕಾಕೈತಿ, ಅದನ್ನ ನಾವು ಬೆಳೆಸಬೇಕಾಗ ನಾವು ಬೆಳೆಸಬೇಕಾಕೈತಿ. ಹೌದ್ರಿ. ಹಾಲು ಮತದ ವಿಷಯದೊಳಗೂ ಅವ್ರ ಪ್ರಶ್ನೆ ಕೇಳ್ಯಾರ್ರಿ. ಅವ್ರಿಗೂ ಮೊದಲ ಯಾರು ಏರಿಸಿದ್ರು, ಯಾ ದೇವರಿಗೆ ಯಾಕೆ ಏರಿಸಿದ್ರು ಅನ್ನುವಂತ ವಿಚಾರವನ್ನ, ಹಾ ಬೇಕಾದಷ್ಟು ಸುಗಂಧ ಪುಷ್ಪಗಳ ಭೂಮಿ ಮೇಲಿದ್ರು ಸಹಿತ ಅವರಿ ಹೂವನ್ನ ಯಾಕೆ ಬತ್ತು ಅನ್ನುವಂತ ವಿಚಾರವನ್ನ ಅವರು ಮಾಡ್ಯಾರ. ಹೌದೌದು. ನಾವು ಹೇಳ್ಬೇಕಾಗಿತ್ತಂದ್ರ ಹಾ ಶಾಸ್ತ್ರ ವಿಷಯಗಳಿಗೆ ಏನಾದ್ರೂ ಉಲ್ಲೇಖಗಳು ಸಿಗ್ತಾವ. ಹೌದೌದು. ಹಾಲು ಮತ್ತು ವಿಷಯಗಳನ್ನ ಯಾರು ಬರೆದಿಟ್ಟಿದ್ದು ಅಲ್ಲ, ಹೌದೌದು, ಆಚರಣೆ ಮಾಡ್ಕೊತ ಬಂದಿರತಕ್ಕಂಥವು ಅದಾವ. ಒಬ್ಬರ ಬಾಯಿಂದ ಒಬ್ಬರಿಗೆ ಬಾಯಿಗೆ ಬಂದಾವ. ಹೌದೌದು. ಅವೆಲ್ಲ ನಾವು ಸತ್ಯ ಅಂತಾನು ನಂಬ್ತಾ ಇದ್ದೇವೆ. ಹೌದ್ರಿ. ಈಗ ಮೊದಲ ವಿಷಯ ಏನಿಟ್ಟಾರ ಅದನ್ನ ಇಟ್ಟ ನಾ ಪ್ರಶ್ನೆದ ಕಡೆ ಬರ್ನು. ಹೌದೌದು. ಪಂಚಮಹಾಭೂತಗಳನ್ನುವಂಥದ್ದನ್ನು ನಾವು ನೀವೆಲ್ಲ ಕೇಳಿದ್ದೇವೆ. ಹೌದ್ರಿ. ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಅಂತ ಹೇಳಿ ಪಂಚಮಹಾಭೂತಗಳ ಕೂಡಿರ್ತಕ್ಕಂಥದ್ದೇ ಈ ಸೃಷ್ಟಿಯಾಗೈತಿ. ಪ್ರತಿಯೊಬ್ಬರ ಶರೀರದೊಳಗನು 5 ತತ್ವಗಳದಾವ. ಇವಕ್ಕ ಪಂಚಮಹಾಭೂತಗಳು ಅಂತ ಕರೀತಾರೆ. ಪಂಚೀಕರಣ ಆದಾಗ 25 ತತ್ವಗಳಿಂದ ಶರೀರ ರಚನೆ ಆಯ್ತು ಅಂತೇಳಿ ಹೇಳ್ಕೊಂಡ್ ಬಂದಾರ. ಹೌದೌದು. ಅವ್ರೇನಂದ್ರೆ ಇನ್ನು ಹೇಳುವತ್ನಾಗ ಒಂದು ಮಾತ ಏನಂದ್ರಿಪ್ಪ, ಪ್ರತಿಯೊಂದು ಶಬ್ದನು ಗಮನಿಸತಕ್ಕಂಗ ಇರ್ತಾವ. ಹೌದೌದು. ಆಕಾಶ ಮ್ಯಾಲ ಐತಿ, ಭೂಮಿ ಕೆಳಗೈತಿ. ಏನ್ ಕೆಳಗಿಂದ ಶ್ರೇಷ್ಠ ಮ್ಯಾಗಿಂದ ಶ್ರೇಷ್ಠ? ನಾವು ಭೂಮಿ ಶ್ರೇಷ್ಠ ಅಂತ ಹೇಳಿ ವಿಷಯ ಹಿಡಿತೀವಿ ನಾವು. ಆ ಮುಂದ ಅದ ಆಕಾಶ ಅವ್ರು ಹೆಂಗ ಪ್ರತಿಪಾದನೆ ಮಾಡ್ತಾರ, ಈಗ ಒಮ್ಮೆ ಹೇಳಂಗಿಲ್ಲ ಅದನ್ನ. ಅದರೊಳಗೆ ಏನೇನು ವಿಷಯ ಅಡಿಗೈತೆ ಅನ್ನುವಂಥದ್ದು ರಹಸ್ಯವನ್ನ ನಾವು ಅದನ್ನ ಅವ್ರು ಹೇಳಿದ ಬಳಿಕ ನಾವು ತಿಳಿಪಡಿಸ್ಲಕ್ಕ ವಿಚಾರ ನಮಗೆ ಬುದ್ಧಿ ಅಷ್ಟೈತೆ. ಅಷ್ಟು ಯಾರು ಸರ್ವಜ್ಞ ಅಲ್ಲ ಈ ಜಗತ್ತಿನಲ್ಲಿ. ಎಲ್ಲರೂ ಒಬ್ಬೊಬ್ರಿಗೆ ಒಂದೊಂದು ವಿಷಯ, ನಮಗ್ ಗೊತ್ತಿರ್ಬೋದು ಒಂದೊಂದು ವಿಷಯ, ಇವ್ರಿಗೆ ಗೊತ್ತಿರ್ಬೋದು ಮತ್ತೊಬ್ರಿಗೆ, ಎಲ್ಲರಿಗೂ ಒಂದೊಂದು ವಿಷಯದೊಳಗೆ ಒಬ್ಬೊಬ್ಬರಿಗೆ ಪರಮಾತ್ಮ ಹೆಚ್ಚು ಕಡಿಮೆ ಕೊಟ್ಟಿರ್ತಾನ. ಆದ್ರೆ ಎಷ್ಟು ತಿಳಿದಷ್ಟು ಇಲ್ಲಿ ಬುದ್ಧಿಯನ್ನು ಪ್ರದರ್ಶನ ಮಾಡ್ಬೇಕಾಗೈತಿ. ಏನಾರು ಮಾತಾಡಿ ಗದ್ದಲಿಸಿ ಹೋಗಲ್ರಿ. ಏನೈತಿ ವಿಷಯ? ನೀವು ಶಾಸ್ತ್ರ ವಿಷಯಕ್ಕೆ ಬಂದೆ ಅಂದ್ರೆ ಉಲ್ಲೇಖ ಸುಳ್ಳು ಅನಿಸಿದ್ರೆ ಉಲ್ಲೇಖ ಕೇಳಿದ್ರೆ ಇಂಥ ಗ್ರಂಥದಾಗ ಇಲ್ಲಿ ಬರದೈತೆ ಅಂತ ನಾವು ಹೇಳಬಹುದು. ಹೌದ್ರಿ. ಹಾಲು ಮತ್ತು ವಿಷಯಗಳು ಇತ್ತಿತ್ತಲಾಗಿ ಬರ್ಕೊಂಡ್ ಬಂದಾರ ಪುರಾಣ ಪುಸ್ತಕ. ಮೊದಲ ನಾವು ಸಣ್ಣವರಿದ್ದಾಗ ಯಾವ ಪುಸ್ತಕನೂ ಇದ್ದಿಲ್ಲ. ಉಲ್ಜಂತಿ ಅಡಿಯಪ್ಪ ಮಹಾರಾಜ್ ಬರೆದ ಬಳಕನೆ ಭಾಳ ಮಂದಿ ಬರಿಲಕ್ಕೆ ಹತ್ತಿದ್ರು ಪುಸ್ತಕಗಳು. ಅದಕ್ಕೆ ಮೊದಲು ಬರೆದ್ರು ಸಹಿತ ಎಲ್ಲೆಲ್ಲಿ ಅಲ್ಲೊಂದು ಇಲ್ಲೊಟ್ಟು ಇದ್ದು ಅಷ್ಟೇ. ನಾವು ಯಾವ ಬೆಳಕಿಗೆ ಬಂದಿದ್ದಿಲ್ಲ, ಯಾರ ಗಮನಕ್ಕೂ ಬಂದಿದ್ದಿಲ್ಲ. ಅದಕ್ಕಾಗಿ ನಾವು ಈಗ ವಿಷಯ ಏನ್ ಹಿಡಿತೀವಿ ಅಂದ್ರೆ ಭೂಮಿ ಶ್ರೇಷ್ಠವಾಗಿರತಕ್ಕಂಥದ್ದು ಅಂತ ಹೇಳಿ. ಹೌದು. ಈ ಭೂಮಿಗೆ ನಾವು ಏನಂತ ಕರಿತೀವಿ ಅಂತಂದ್ರ, ನಮ್ಮ ಭಾರತ ಭೂಮಿಯಲ್ಲಿ ಹುಟ್ಟಿದವರೆಲ್ಲರೂ ನಾವು ಭೂಮಿಗೆ ತಾಯಿ ಅಂತ ಹೇಳಿ ಕರಿತೀವಿ. ಹೌದೌದ್ರಿ. ಭೂದೇವಿ ಅಂತ ಹೇಳಿ ಕರಿತೀವಿ. ಭೂಮಿಗೆ ತಾಯಿ ಭೂದೇವಿ ಅಂತ ಕರಿತೀವಿ. ನೀರಿಗೆ ಗಂಗಾಮಾತೆ ಅಂತ ಕರಿತೀವಿ. ಆಕಳಿಗೆ ಗೋಮಾತೆ ಅಂತ ಕರಿತೀವಿ. ದೇಶಕ್ಕೆ ಭಾರತ ಮಾತಾ ಅಂತ ಹೇಳಿ ನಾವು ಈ ಪವಿತ್ರ ಸ್ಥಾನ, ತಾಯಿಯ ಸ್ಥಾನ ಏನೈತೆ ಅಂದ್ರೆ ಅದು ಬಹಳ ಪವಿತ್ರವಾಗಿರತಕ್ಕಂಥದ್ದು. ಆ ಪವಿತ್ರ ಭಾವನೆಯಿಂದ ನಾವು ಭೂಮಿಗೆ ಸಹಿತ ತಾಯಿ ಅಂತ ಹೇಳಿ ಕರಿತೀವಿ. ಭೂಮಿ ಒಳಗೆ ಹುತ್ತುದು ಬಿತ್ತುದು ಮಾಡಬೇಕಾಗಿತ್ತಂದ್ರೆ ರೈತ ಭೂಮಿಗೆ ಉಡಿ ತುಂಬುದು ಅಂತ ಹೇಳ್ತಾರೆ. ಬಿತ್ತುದು ಅಂತ ಹೇಳಿ ಅನ್ನೋಕ್ಕಿಂತನ ಗೌರವಿನಂತ ಶಬ್ದ ಏನಂದ್ರೆ ಭೂಮಿ ತಾಯಿಗೆ ಉಡಿ ತುಂಬುನು ಬರ್ರಿ ಅಂತ ಹೇಳಿಕೆಂದ ಗೌರವದಿಂದ ಕೂರಿಗೆಯನ್ನು ಹೂಡಿ ಅದಕ್ಕೇನು ಪೂಜೆ ಪುನಸ್ಕಾರಗಳನ್ನು ಮಾಡಿ ಸೀರೆ ಉಡಿಸಿ ದಂಡಿ ಕಟ್ಟಿ ಉಡಿ ತುಂಬುವಂಥ ಪದ್ಧತಿ ಐತಿ. ಅದಕ್ಕೆ ಇಂಥ ಪವಿತ್ರವಾಗಿರತಕ್ಕಂಥ ಭೂಮಿಯಲ್ಲಿ ಏನೆಲ್ಲ ಬೆಳಿತೈತಿ, ಏನೆಲ್ಲ ಕಾಣ್ತೈತಿ ನಾವು ಇದರಲ್ಲಿ ಉಪ್ಪ ಹಿಡಿದು ತುಪ್ಪ ಹಿಡಿದುಕೊಂಡು ಚಿನ್ನ ಮುತ್ತು ರತ್ನ ಎಲ್ಲ ಬೆಳಿಬೇಕಾಗಿತ್ತಂತಂದ್ರೆ ಈ ಭೂಮಿನ ಕೊಡ್ತೈತಿ. ಹಣ್ಣು ಹಂಪಲುಗಳು ಕೊಡಬೇಕಾಗಿದ್ರೆ ಭೂಮಿ, ಧಾನ್ಯಗಳು ಕೊಡಬೇಕಾಗಿದ್ರೆ ಭೂಮಿ, ಎಲ್ಲ ಇರಿಬಿ 84 ಲಕ್ಷ ಜೀವರಾಶಿಗಳು ಬದುಕಬೇಕಾಗಿತ್ತಂದ್ರೆ ಎಲ್ಲದಕ್ಕೂ ಈ ಭೂಮಿನ ಆಶ್ರಯ ಆಗೈತಿ. ಹೌದ್ರಿ. ಅದಕ್ಕಾಗಿ ಭೂಮಿ ಅನ್ನುವಂಥದ್ದು ಬಹಳ ಶ್ರೇಷ್ಠ ಐತಿ, ಬಹಳ ದ್ವಾಡದೈತಿ. ಇದಕ್ಕಿಂತ ಹೆಚ್ಚಿನ ಮತ್ತೊಂದು ಇಲ್ಲ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಪ್ರತಿಪಾದನೆ ಮಾಡ್ತೀವಿ. ಮುಂದೆ ನೋಡುನು. ಈಗ ಒಮ್ಮೆ ಬಾಳ ಮಾತಾಡೋದ್ರಿಂದ ಅದರದಷ್ಟು ಇದು ಉಳಿಯಂಗಿಲ್ಲ. ಅದಕ್ಕಾಗಿ ಇನ್ನೂ ಸಮಯ ಐತಿ. ಅದಕ್ಕೆ ಸರಿಜೋಡಿ ಕಲಾವಿದರು ಆ ಮುಂದಿನ ಏನೇನು ಮಾತಾಡ್ತಾರ ಅದನ್ನ ಆಮೇಲೆ ಮತ್ತೆ ಮಾತಾಡೋನು.
ಅವರು ಈ ಅವರಿ ಹೂವನ್ನ ಯಾರು ಮೊದಲು ಏರಿಸಿದ್ರು ಅನ್ನುವಂಥ ವಿಚಾರವನ್ನ ನಮ್ಮ ಮುಂದೆ ಕೇಳ್ಯಾರ ಅವರು. ಯಾವ ದೇವರಿಗೆ ಯಾರು ಏರಿಸಿರು, ಯಾವ ತಾಲೂಕ, ಯಾವ ಜಿಲ್ಲಾ? ಇಲ್ಲ, ಅವು ತಾಲೂಕಾ, ಜಿಲ್ಲಾ, ತಾರೀಖಾ, ಸಮಯ ಏನದಾವ್ ನೋಡು. ಅವ್ರು ಕೇಳ್ಯಾರೋ ಇಲ್ಲೋ ಅಥವಾ ಕೇಳುತ್ತಾರ, ಕೇಳಂಗಿಲ್ಲ ಅಂತೂ ಅನ್ನಂಗಿಲ್ಲ. ಆದ್ರೆ ಅದು ಅಷ್ಟು ಯೋಗ್ಯವಾಗಿರ್ತಕ್ಕಂಥದ್ದಲ್ಲ. ಹೌದು, ನಮ್ಮ ತಾರೀಕ ನಮ್ಗೆ ಗೊತ್ತಿಲ್ಲ. ಅವು ಇನ್ನು ಆ ತಾರೀಕು ಯಾವ ಬರೆದಿಟ್ಟಾನೆ ಅವ. ಸುಮ್ಮ ಅದು ಬಂಡಾಟತನ ಮಾಡಿದಂಗೆ ಆಕೈತೆ. ತಾರೀಕು ಹೇಳು, ವಾರ ಹೇಳು, ಸಮಯ ಎಷ್ಟಿತ್ತು, ಅದು ಬಂಡಾಟದ ಪ್ರಶ್ನೆ ಆಕೈತೆ ವಿನಃ. ಇನ್ನು ನೋಡಿ ಹಿರಿಯರು ಏನು ಹೇಳ್ಯಾರ ಅದನ್ನ ಹೇಳ್ಕೊತ ಹೋಗ್ಯಪ್ಪ ಅಂದ್ರೆ ಇದು ಎಲ್ಲರೂ ಒಪ್ಪತಕ್ಕಂಥ ಮಾತು. ಹೌದು. ನಮ್ಮ ಕಾಶಿಲಿಂಗನ ಚರಿತ್ರೆ ಒಳಗ ಹನುಮಂತ ಗೂಳಿ ಮುತ್ಯ ನಾವು ಸಾವಿರಕೊಳ್ಳದಾಗ ಹೋಗಿದ್ವಿ. ಅವ್ರಂತಕ್ಕೆ ಅವರು ಚಂದ್ರಸಾಲಿ ಕಟ್ಟಡ ಮಾಡ್ತಿದ್ರು. ಆ ಗೊಂಡ್ಯಾರದು ಹೋದ ಬಳಕ ಅವ್ರ ಪಗಾರ ಕೊಟ್ಟ ಬಳಕ ಮತ್ತೆ ಹೇಳ ನಾನು ಕಾಶಿಲಿಂಗನ ಚರಿತ್ರೆ ಹೇಳ್ತಿದ್ರು. ನಾವು ವಸ್ತಿಗೆ ಹೋಗಿದ್ವಿ, ಅಲ್ಲಿ ಈ ಮೇಳನೂ ಇರ್ತಿತ್ತು, ಎಲ್ಲ ಮೇಳ. ಆವಾಗ ಅವ್ರು ಹೇಳಿದಾಗ ಸೂರಮುತ್ಯ ಸಾವಿನಾಡದ ಅರಸನ ಬ್ಯಾನಿ ಚಲೋ ಮಾಡಕ್ಕೆ ಹೋಗಿದ್ದ. ಅವ 3 ಮುಂಗಡಿ ಒಳಗೆ ಅಲ್ಲೆಲ್ಲ ಅಲಗಾಡಿದ. ಅವನ ಶರೀರ ಅಲ್ಲಿ ಉಳಿಕೋತು. ಹೌದು. ಅವನ ಮಕ್ಕಳಾಗಿರ್ತಕ್ಕಂಥವ್ರು ಇರಲಿ ಗುಡುಗೊಂಡ ಪರಗೊಂಡ ಅನ್ನುವಂಥವ್ರಿಗೆ ಕಾಶಿಲಿಂಗನ ವಾಣಿ ಆಯಿತು. ನಾ 1000 ಕೊಳಕ್ಕೆ ಬರೋದನಪ್ಪ, ನನ್ನ ವೈಲಕ್ಕೆ ನೀವು ಬರಬೇಕು ಅಂತ ಹೇಳಿ ವಾಣಿ ಆದಾಗ ಹೌದು ಅವರು ತಮ್ಮ ಮುತ್ಯ ಕಣ್ಣು ಮುತ್ಯನ ಅಪ್ಪಣೆ ಪಡ್ಕೊಂಡ ಅವರು ಅರಿವಡಿಗೆ ಹೋದ್ರು ಅಂತ ಹೇಳಿ ನಾವೆಲ್ಲ ಕೇಳಿದ್ದೇವೆ. ನಮ್ಮ ಹಿರಿಯ ಕಲಾವಿದರಾಗಿರ್ತಕ್ಕಂಥ ಬಹಳ ಪ್ರಖ್ಯಾತ ಅವ್ರು ಹಿರಿಯರ ಮುಂದೆ ಕೂತಾರ. ಬಿಜ್ಜರ್ಗಿಯ ಸೋಮಲಿಂಗ ಮುತ್ಯ ಹಿರಿಯರು ಅವರಾದರೂ ಈ ಸಭೆಗೆ ಆಗಮಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಾ ನಮಸ್ಕಾರವನ್ನ ಸಲ್ಲಿಸ್ತಾ ಇದ್ದೇವೆ. ಆ ಚರಿತ್ರೆದೊಳಗೆ ಆವಾಗ ಏನ್ ಹೇಳ್ಯಾರು ಅಂತಂದ್ರೆ, ಅಲ್ಲಿ ಈ ಮಾಯಕ್ವಾರ ದೇವರ ಮಾಯದಾಟ ಮಾಡ್ತಿದ್ದಂತಿವ ಎಲ್ಲರಿಗೂ ಒಂದು ತರ ಹೇಳ್ತಿದ್ದ. 12 ವರ್ಷ ಸೇವಾ ಆದ ಬೆಳಕು ಒಬ್ಬರ ಕೈಯಾಗ ಉಳಿಯಂಗಿಲ್ಲ ಅಂತ ಹೇಳಿ ನಾವೆಲ್ಲ ಹಿಂದಿನ ಕತಿ ಒಳಗೆ ಕೇಳ್ಕೊಂಡು ಬಂದಿದ್ದೀವಿ ಕಾಶಿಲಿಂಗ ಚರಿತ್ರದೊಳಗ. ಆವಾಗ ಕಾಜಿ ಬೆಳಗ್ಗೆ ಅವ್ರು ನನ್ನ ವೈಲಕ್ಕೆ ಬರ್ತಾರು ಅಂತ ಹೇಳಿಕೆಂದ ಅಲ್ಲಿ ಭಕ್ತರಿಗೆ ಹೇಳಿದ್ದಂತ ಕಾಶಿಲಿಂಗ ಆರಿವಡಿ ಅವ್ರಿಗೆ ಹೇಳಿದಂತ. ಅವ್ರು ದಂಡದಳ ತೆಗೆದುಕೊಂಡು ಹೆಂಗ್ ಬರ್ತಾರ, ನಮ್ಮ ದೇವರ ಹೆಂಗ್ ಹೋಯ್ತಾರ ನೋಡುನು ಅಂತ ಹೇಳಿಕೆಂದ ಅವರು ಜಾಗರಣೆ ಮಾಡ್ಕೋತ ಕಾವಲ ಬಿಟ್ಟುಕೊಂಡು ಅವ್ರು ಕೂತಿದ್ರಂತ ಸೈನ್ ತಗೊಂಡು. ಆವಾಗ ಈ ಗುಡುಗೊಂಡ ಪರಗೊಂಡ ಅನ್ನುವಂಥವ್ರು ಇಂಥ ಸೈನ್ಯದ ಮಧ್ಯದಲ್ಲಿ ಹೋಗಿ ಕಾಶಿಲಿಂಗನ ತರುವುದು ನಮಗೆ ಹೆಂಗ ಆಕೈತೆ ಅಂತ ಹೇಳಿ ಕಾಶಿಲಿಂಗನ ಧ್ಯಾನವನ್ನು ಮಾಡಿದಾಗ ಕಾಶಿಲಿಂಗ ಅವ್ರಿಗೆ ಹೇಳಿದಂತ, ನೀವು ಗುಡಿ ಹಿಂದೆ ಬರ್ರಿ, ನಾ ಬರ್ತೀನಿ ಅಂತ ಹೇಳಿದಂತ. ಅವ್ರ ಗುಡಿ ಹಿಂದೆ ಬಂದ ದೇವರ ಧ್ಯಾನ ಮಾಡಿದಾಗ ಗುಡಿ ಹೊಡೆದ ಕಾಶಿಲಿಂಗನ ಪೆಟ್ಟಿಗೆ ಅವ್ರ ಕೈವಶ ಆಯ್ತು ಅಂತ ಹೇಳಿ ನಾವು ಕೇಳ್ತಾ ಇದ್ದೇವೆ. ಅವಾಗ ಗೊತ್ತಾಯ್ತು, ದಂಡದಳ ಎಲ್ಲ ಬೆನ್ನ ಹತ್ತು. ಕಾಜಿ ಬೆಳಿಗರು ಕಾಶಿಲಿಂಗನ ಒಯ್ತಾರಂತ ಹೇಳಿ ಹೊಡಿಲಕ್ಕ ಬೆನ್ನ ಹತ್ತಿದಾಗ ಮುಂದೆ ಓಡಿ ಬರ್ತಿದ್ರು. ಬರೋ ಹೊತ್ನ್ಯಾಗ ಒಬ್ಬ ಹರ್ಜನ ಸಮಾಜದ ಮನುಷ್ಯ ಬೆಟ್ಟಕ್ಕನ ನಮ್ಮನ್ನೊಂದಿಟ್ಟು ಮುಚ್ಚಿಡಪ್ಪ, ಸೈನ್ಯ ದಂಡ ಬೆನ್ನ ಹತ್ತೈತಿ, ನಮ್ಮನ್ನೊಟ್ಟು ಕಾಪಾಡು ಅಂತ ಹೇಳಿ ಅಂದಾಗ ಅವ ಸುಳ್ಳು ಹೇಳಲಿಲ್ಲ, ಕರೆನ ಹೇಳಿದ. ಇಲ್ಲೇ ಅದಾರ ಬರ್ರಿ ಅಂದಂತ. ಅವರಿಗೆ ಶಾಪ್ ಕೊಟ್ರಂತ, ನಾ ಇದ್ದ ಜಾಗದಾಗ ನಿನ್ನ ಔಷಧ ಬೇಡ, ನಾವು ಕಾಜಿ ಬೆಳಿಗ್ಗೆ ಹೋಗಿ ನೆಲೆಸ್ತೀನೋ ಅಲ್ಲಿ ನಿಮ್ಮ ವಂಶ ಉಳಿಬಾರ್ದು ಅಂತ ಹೇಳಿ ಶಾಪ್ ಕೊಟ್ಟನಂತ. ಇನ್ನು ಮಂದಿ ಈ ಊರಾಗ ವಾಸ ಇನ್ನೂವರೆಗೆ ಮಾಡಕ್ ಆಗಿಲ್ಲ ಅಂತ ಹೇಳಿಕೆಂದ ನಮ್ಗೆ ಹೇಳಿದ ಕತಿ. ಮತ್ತೆ ಇದೇನು ಬರ್ದಿದ್ದಲ್ಲ ಓದಿದ್ದಲ್ಲ, ಕೇಳ್ಕೊಂಡು ಬಂದಿರ್ತಕ್ಕಂಥ. ಮುಂದೆ ಮಾದರವ ಅವ್ರಿ ಟೊಂಪಿ ಕಡಿಲಾಕ್ ಹತ್ತಿದ್ದ, ಅವ್ರಿ ಟೊಂಪಿ ಕಡಿತಿದ್ದ. ಆವಾಗ ಅವನಿಗೆ ಕೇಳ್ಕೊತಾ ಇದ್ದಾರ ಬಂದ, ನಮ್ಮನೊಟ್ಟು ಮುಚ್ಚಿಟ್ಟಕೆಂದ ನೀನು ಸಣ್ಣ ದಂಡ ಬಂದ ಮೇಲೆ ಮತ್ತೆ ಆ ಕಡೆ ಹೋಗ್ಯಾರ ಸುಳ್ಳು ಹೇಳಿದೆ ಅಂದ್ರೆ ನಾನು ನಿನಗೆ ಏನು ಬೇಕಾದ ಕೊಟ್ಟ ಆಶೀರ್ವಾದ ಮಾಡ್ತೀನಪ್ಪ ಅಂತ ಹೇಳಿ ಹೇಳಿದಾಗ ಬರ್ರಿ ಅಂತ ಹೇಳಿ ಅವ್ರಿ ಟೊಂಪಿ ಒಟ್ಟಿರ್ತಕ್ಕಂಥ ಆ ಹೆಂಟದಲ್ಲಿ ಅವ್ರನ್ನ ಅಲ್ಲಿ ಗುರು ಶಿಷ್ಯರನ್ನ ಮುಚ್ಚಿಟ್ಟಕೆಂದ ಅವ ಏನು ಹೇಳಿದ, ದಂಡ ಬಂದ ಮೇಲೆ ಆ ಕಡೆ ಹಾದ ನೋಡ್ರಿ ಅಂತ ಹೇಳಿ ಕೈ ಮಾಡಿ ತೋರಿಸಿದ. ದಂಡೆಲ್ಲ ಹೊಳೆ ಹೋಯ್ತು. ಅವಾಗ ಎದ್ದು ಬಂದ ಬಳಕ ಅವಾಗ ಹೇಳ್ತಾನ, ನೋಡಪ್ಪ ನಮ್ಮನ್ನ ಇಂಥ ಸಂದರ್ಭದಲ್ಲಿ ಉಳಿಸಿದೆ ಅಂದ್ರೆ ನೀ ನನ್ನ ಚಾಜಕಿರ್ಲಿ ಅಂತ ಹೇಳಿ ಡ್ಯೂಟಿಗೆ ಅವನು ಮಾಡಿ ಅವನ ಸಂಗಾಟ ಕರ್ಕೊಂಡು ಬಂದರು ಅಂತ ಹೇಳಿ ಕಾಜಿ ಬೆಳಗ್ಗೆ ಒಳಗ ಮಾದರ ಜನಾಂಗದವರಿಗೆ ಕಾಶಿಲಿಂಗನ ಸೇವೆ ಮಾಡುವಂತ ಒಂದು ಅನುಕೂಲತೆ ಅಲ್ಲಿ ಅವಾಗ ಮಾಡಿಕೊಟ್ರು ಅಂತ ಹೇಳಿ ನಾವು ಕೇಳಿದ್ವ. ಈ ಕತಿ ಪ್ರಕಾರವಾಗಿ ಕಾಶಿಲಿಂಗನ ಪೂಜೆಗೆ ಅವ್ರಿ ಟೊಂಪಿ ಹೂವ ಅಲ್ಲಿಂದ ಬತ್ತು ಅಂತ ಹೇಳಿ ನಾವು ಇಲ್ಲಿ ತನ ತಿಳ್ಕೊಂಡಿದ್ದೀವಿ. ಅದಕ್ಕಾಗಿ ಇನ್ನೂ ಬೇರೆ ಬೇರೆ ಇರಬಹುದು. ಹಾಲು ಮತ್ತು ಕತಿ ಅಂದ್ರೆ ಬಹಳ ವಿಸ್ತಾರವಾಗಿರ್ತಕ್ಕಂಥದ್ದು. ನಾವು ಒಂದು ಓದಿರ್ತೀವಿ, ಒಂದು ಕೇಳಿರ್ತೀವಿ, ಒಂದು ಕೇಳಿರಂಗಿಲ್ಲ. ಅದು ನಾನು ಎಲ್ಲಿ ಒಂದು ಚರ್ಚೆ ನಡೆದಿದ್ದು ಕರೆ ಅದು ನನ್ನ ತಲೆ ಒಳಗಿಲ್ಲ ಈಗ. ಅದಕ್ಕಾಗಿ ಅವ್ರು ಹಿರಿಯ ಕಲಾವಿದರು ಅದಾರ. ನೀವು ಹೇಳಿದ್ರೆ ಏನು ತಪ್ಪು ಆಗಂಗಿಲ್ಲ. ನಮಗೇನು ಒಂದು ಪ್ರಶ್ನೆ ಬರ್ಲಿಕ್ಕಂದ್ರೆ ನಾವು ಏನು ಸಣ್ಣವರಲ್ಲ.
ಅದಕ್ಕಾಗಿ ಒಂದು ಕೆಲವು ತಿಳಿದಿರ್ತಾವೆ, ಕೆಲವು ತಿಳಿಯಂಗಿಲ್ಲ. ಅದಕ್ಕೆ ನಾವು ಏನಂತಪ್ಪ, ಸಭಾ ದೊಡ್ಡವರೆಲ್ಲ ನಿಮ್ಗೆ ಗೊತ್ತಿರ್ತೈತಿ. ಏನಿಲ್ಲದಕ್ಕಾಗಿ ಏನಾರೇ ಒಂದು ಮಂಡು ಒತ್ತಿ ಹೇಳ್ರೆ ಅದು ಚಂದ ಅಲ್ಲ. ತಿಳಿಲಿಕ್ಕಂದ್ರೆ ಅವ್ರು ಹೇಳ್ತಾರೆ ಈ ವಿಷಯ ಮುಂದೆ ಹೋಗಬೇಕು. ಅದಕ್ಕಾಗಿ ಈ ವಿಷಯವನ್ನು ನೀವು ಮತ್ತೊಟ್ಟು ಪ್ರಸ್ತಾಪ ಮಾಡಿ ತಿಳಿಸ್ತೀರಿ ಅಂತ ಹೇಳಿ ನಾವು ಹೇಳುತ್ತಾ, ನಾವು ಭೂಮಿ ಶ್ರೇಷ್ಠ ಅನ್ನುವಂಥ ವಿಚಾರವನ್ನು ಹಿಡಿದಿದ್ದೇವೆ. ನೀವು ಆಕಾಶ ಶ್ರೇಷ್ಠ ಅಂತ ಹೇಳಿ ವಾದ ಮಾಡೋರು ಅದೀರಿ. ಯಾವ ಪ್ರಕಾರ ಬೆಳೆಸ್ತಾರಲ್ಲ, ಯಾವ ಪ್ರಕಾರ ಬೆಳೆಸ್ರಿ ನಿಮ್ಮ ಇದ್ರ ಪ್ರಕಾರ. ಅದನ್ನು ತೂಕ ಮಾಡ್ಲಕ್ಕೆ ನೀವು ಹೇಳಿದ ಪ್ರಕಾರ ನೀವು ವಕೀಲ್ ಪಾಯಿಂಟ್ ಅಟ್ಟ ಮಾಡೋದು ನಮಗೆ ತಿಳಿದಿದ್ದು. ಆ ನಿರ್ಣಯ ಕೂಡ ಅವರು ಇದರಲ್ಲಿ ಸಭಾ ಸದಸ್ಯರ ಪಂಡಿತರು ಅದಾರ, ತಿಳಿದವ್ರು ಅದಾರ, ಕೇಳ್ಕೊತ ಬಂದವ್ರು ಅದಾರ, ಅವರೆಲ್ಲ ನಿರ್ಣಯ ಕೊಡ್ತಾರ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಈ ಆಕಾಶದೊಳಗೆ ಆಕಾಶ ಮ್ಯಾಲ ಅಂತೇನು ಹೇಳಿರ್ಲಿಲ್ಲ, ಅದಷ್ಟು ಸಮಂಜಸ ಅಲ್ಲ. ಆಕಾಶ ಅಂದ್ರೆ ಶಾಸ್ತ್ರದ ಲಕ್ಷಣ ಏನು, ಅವಕಾಶವಾಲಕ್ಕೂ ಆಕಾಶ ಕೈ ಅಂತೇಳಿ. ಅಂದ್ರೆ ಅವಕಾಶ ಯಾವ್ದು ಕೊಟ್ಟೈತಿ ಅದಕ್ಕೆ ಆಕಾಶ ಅಂತಾರ. ಸರ್ವ ಜಗತ್ತು ಇರ್ಲಾಕ ಅವಕಾಶ ಕೊಟ್ಟಿದ್ದು ಬಯಲು ಏನೈತಿಲ್ಲ, ಇದಕ್ಕೆ ಆಕಾಶ ಅಂತ ಹೇಳಿ ಕರಿತಾ ಇದ್ದಾರೆ. ನೀವು ಮ್ಯಾಲ ಐತಿ ತೆಳಗಿಲ್ಲ ಅಂತ ಹಿಂಗ ಅದು ಸಮಂಜಸ ಆಗೋದಿಲ್ಲ. ಅದು ಮ್ಯಾಲ ಐತಿ ಅಂತ ಸಿದ್ಧ ಮಾಡೋರು ಇದ್ರಿ ಅಂದ್ರೆ ನೀವು ಮುಂದಿನ ಸಂದಿನಾಗ ಹೇಳಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಇನ್ಮೇಲೆ ಕ್ಯಾಲಿ ಹಾಡಿ ಯಥಾ ರೀತಿ ಪಾಳೆ ಮುಂದೆ ಹೋಗ್ತಾ ಇದ್ದೀನಿ.